ಇನ್ನು ಮತ್ತೊಂದು ಕಡೆ ಗಲ್ಫ್ ರಾಷ್ಟ್ರಗಳಲ್ಲಿ ಲಾಕ್ ಆಗಿದ್ದಾರೆ ಸುಮಾರು ಜನ ಕನ್ನಡಿಗರು. ಇರಾನ್ನಲ್ಲಿದ್ದಂಥ ಚಿಕ್ಕಮಗಳೂರಿನ ಯುವಕ ನಾಪತ್ತೆಯಾಗಿದ್ದಾನೆ. ಕಳೆದ 8 ದಿನಗಳಿಂದ ಇವರ ಪತ್ತೆನೇ ಇಲ್ಲ, ಯಾರಿಗೂ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಹಿರೇಕೊಡಿಗೆ ನಿವಾಸ್ ನಿಶ್ಚಿತ್ ಅಲ್ಲಿ ಕೆಲಸಕ್ಕಿದ್ದು ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಯುವಕ. ಕೊಪ್ಪ ತಾಲೂಕಿನ ಹಿರೇಕೊಡಿಗೆ ನಿವಾಸ್ ನಿಶ್ಚಿತ್ ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಕಳೆದ 8 ದಿನಗಳ ಹಿಂದೆ ಅವರ ತಂದೆಗೆ ಫೋನ್ ಮಾಡಿದ್ದಷ್ಟೇ. ನಿಶ್ಚಿತ್ ಇರಾನ್ನಲ್ಲಿದ್ರು ಕೆಲಸ ಮಾಡ್ಕೊಂಡು ಮರ್ಚೆಂಟ್ ನೇವಿಯಲ್ಲಿ. ಸೊ ಅಲ್ಲಿಂದ ಇವರು ಕುವೈತ್ಗೆ ಹೋಗ್ತಾ ಇದ್ದೀನಿ ಅಂತ ಕಳೆದ 8 ದಿನಗಳ ಹಿಂದೆ ಕಾಲ್ ಮಾಡಿದಾಗ ಹೇಳಿದ್ದು ಅವರ ತಂದೆಗೆ. ಅದನ್ನು ಬಿಟ್ಟರೆ ಮತ್ತೆ ಫೋನ್ ಮಾಡಿದ್ರೆ ಸಂಪರ್ಕಕ್ಕೆ ಸಿಗ್ತಾನೆ ಇಲ್ವಂತೆ. ಇನ್ನು ಬೆಳಿಗ್ಗೆ ನಮಗೆ ಬಂದಂಥ ಮಾಹಿತಿ ಪ್ರಕಾರವಾಗಿ 8 ದಿನಕ್ಕೊಮ್ಮೆ ಮನೆಯವ್ರ ಜೊತೆಗೆ ಮಾತನಾಡ್ತಾ ಇದ್ರು ನಿಶ್ಚಿತ್ ಅನ್ನುವಂಥ ಮಾಹಿತಿ ಇದೆ. ನನ್ನ ಮಗ ಒಂದು 5 ತಿಂಗಳಾಗಿದೆ ಇರಾನಿಗೆ ಹೋಗಿ. ಈಗ ಯಾವ ಸಂಪರ್ಕದಲ್ಲೂ ಇಲ್ಲ. ಹಾಗಾಗಿ ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಅವನು ಈ ಯುದ್ಧ ಆಗ್ತಿರೋದ್ರಿಂದ ಅಲ್ಲಿ ಹೇಗಿದೆ ಪರಿಸ್ಥಿತಿ ಏನೋ ನಮಗೆ ಗೊತ್ತಿಲ್ಲ. ಮಗ ನನ್ನ ಸಂಪರ್ಕ ಮಾಡುವಾಗ ಮಾಡಿಕೊಡಿ. ತುಂಬ ಜನ ಹೆಲ್ಪ್ ಮಾಡ್ತಾ ಇದ್ದಾರೆ ಅಷ್ಟಂತ ಹೇಳ್ಬೋದು. ನನ್ನ ಮಗ ಒಂದು 5 ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್ ಸಂಪರ್ಕದಲ್ಲಿದ್ದಾರೆ. ಯೋಗೀಶ್, ನಿಶ್ಚಿತ್ ಕಳೆದ 8 ದಿನಗಳಿಂದ ನಾಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಟ್ಲೀಸ್ಟ್ ಏನು ಬೇಸಿಕ್ ಇನ್ಫಾರ್ಮೇಷನ್ ಕೂಡ ಸಿಗ್ತಾ ಇಲ್ವಂತ. ಅಲ್ಲಿರುವಂಥ ಅನಿವಾಸಿ ಭಾರತೀಯ ಸಂಘಟನೆಗಳನ್ನು ಸಂಪರ್ಕ ಮಾಡ್ತಾ ಇದ್ರು ಬೆಳಿಗ್ಗೆ ಅನ್ನುವಂಥ ಮಾಹಿತಿ ಇತ್ತು. ಸೊ ಅಲ್ಲಿಂದ ಏನಾದರೂ ಇಲ್ಲಿವರೆಗೂ ಏನಾದರೂ ಮಾಹಿತಿ ಸಿಕ್ಕಿದೆಯಂತ ನಿಶ್ಚಿತ್ ಬಗ್ಗೆ? ಅರುಣ್, ಏನು ಇರಾನ್ ಮತ್ತು ಇಸ್ರೇಲ್ ಮತ್ತು ಅಮೆರಿಕ ನಡುವೆ ಜಂಟಿ ಯುದ್ಧ ನಡೀತಾ ಇದೆ. ಈ ಒಂದು ಯುದ್ಧದಲ್ಲಿ ಚಿಕ್ಕಮಗಳೂರು ಮೂಲದ, ಅದರಲ್ಲೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡಿಗೆ ನಿವಾಸಿ ನಿಶ್ಚಿತ್ ಎಂಬ ಹುಡುಗ ಇರಾನ್ನಲ್ಲಿ ಮರ್ಚೆಂಟ್ ನೇವಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಲಭ್ಯವಿರ್ತಕ್ಕಂಥದ್ದು. ಆತ ಏನು ಕಳೆದ 1 ವಾರದಿಂದಲೂ ಕೂಡ ಆತನ ಕುಟುಂಬಕ್ಕೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಒಂದು ಕುಟುಂಬ ಕೂಡ ಈಗ ಆತಂಕದಲ್ಲಿದೆ. ಈಗಾಗಲೇ ಆತನ ತಂದೆ ಮಹೇಶ್ ಸೇರಿದಂತೆ ಸ್ಥಳೀಯರು ಕೂಡ ಜಿಲ್ಲಾಧಿಕಾರಿ ನಾಗರಾಜ್ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಯನ್ನ ಸಂಪರ್ಕವನ್ನ ಮಾಡಿರ್ತಕ್ಕಂಥದ್ದು. ಜಿಲ್ಲಾಧಿಕಾರಿಗಳು ಕೂಡ ರಾಜ್ಯ ಸರ್ಕಾರದಲ್ಲಿ ಈ ರೀತಿಯಾಗಿ ನಮ್ಮ ಜಿಲ್ಲೆಯಿಂದಲೂ ಕೂಡ ಒಬ್ಬ ಯುವಕ ಇರಾನ್ನಲ್ಲಿ ಕೆಲಸಕ್ಕೆ ಹೋಗಿದ್ದಂತಹ ಆತ ಈಗ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ನೀಡಿರ್ತಕ್ಕಂಥದ್ದು. ಅದರಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯನವರು ಕೂಡ ಯಾಕಂತಂದ್ರೆ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂಥದ್ದು. ಇದುವರೆಗೂ ಕೂಡ ದುಬೈನಲ್ಲಿ ಮತ್ತೆ ಬೇರೆ ಬೇರೆ ಕಡೆನಲ್ಲಿ ಸಿಗಾಕೊಂಡವರು ಕೇವಲ ಜಾಲಿ ಟ್ರಿಪ್ಗಾಗಿ ಹೋದಂತವ್ರು. ಆದ್ರೆ ಈತ ಉದ್ಯೋಗವನ್ನ ಮಾಡ್ಲಿಕ್ಕೆ ಅಂದ್ರೆ ಕೆಲಸವನ್ನ ಅರಸಿಕೊಂಡು ಇರಾನ್ಗೆ ಹೋದಂತ ಆತ ಆ ಇರಾನ್ನಲ್ಲಿಯೇ ಈಗ ಲಾಕ್ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಅಲ್ಲಿನ ಪರಿಸ್ಥಿತಿ ಭೀಕರವಾಗಿರ್ತಕ್ಕಂಥದ್ದು, ಯುದ್ಧ ನಡೀತಾ ಇದೆ. ಜೊತೆಗೆ ಈಗ ಅಲ್ಲಿ ಸಾಕಷ್ಟು ಸಾವು ನೋವುಗಳು ಕೂಡ ಸಂಭವಿಸಿರೋದ್ರಿಂದಾಗಿ ಈತ ಇದನೋ ಅಥವಾ ಬೇರೆ ಇನ್ನೇನಾದ್ರೂ ಆತಂಕಕ್ಕೆ ಒಳಗಾಗುವಂತ ಪರಿಸ್ಥಿತಿ ಆತನ ಕುಟುಂಬಸ್ಥರಲ್ಲಿ ಇರ್ತಕ್ಕಂಥದ್ದು. ಇನ್ನು ಅಲ್ಲಿನ ಫಾರಿನ್ ಎಂಬೆಸಿಗಳನ್ನ ಕೂಡ ಸಂಪರ್ಕ ಮಾಡಿ ತಮ್ಮ ಪುತ್ರನ ಬಗ್ಗೆ ಮಾಹಿತಿಯನ್ನ ಬೇಗ ನೀಡ್ಲಿ ಅನ್ನೋ ಒಂದು ಒತ್ತಾಯವನ್ನ ಆತನ ತಂದೆ ಮಹೇಶ್ ಕೂಡ ಮಾಡ್ತಿರ್ತಕ್ಕಂಥದ್ದು. ಸ್ಥಳೀಯರು ಕೂಡ ನಿಶ್ಚಿತ್ ಪೋಷಕರ ಜೊತೆ ಧ್ವನಿಗೂಡಿಸಿ ಆತನ ಧೈರ್ಯವನ್ನ ಹೇಳೋ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಕೂಡ ಸಾಕಷ್ಟು ಮುತುವರ್ಜಿಯನ್ನ ವಹಿಸಿ ಈ ಒಂದು ನಿಶ್ಚಿತನ ಪತ್ತೆಗಾಗಿ ಮತ್ತು ಸಹ ಕೂಡ ಆತನನ್ನ ವಾಪಸ್ ಸುರಕ್ಷಿತವಾಗಿ ಕರೆಸ್ಕೊಳ್ಳಿಕ್ಕೆ ಜಿಲ್ಲಾಡಳಿತ ಕೂಡ ಕೆಲಸ ಮಾಡ್ಲಿ ಅನ್ನೋದು ಒಂದು ಸ್ಥಳೀಯರ ಒತ್ತಾಯವಾಗಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಯೋಗೀಶ್ ಡೀಟೇಲ್ಸ್.